ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಮಾಲ್ವಿ ಚಿದಾನಂದವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಬಳಿ ತಲುಪಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಧರ್ಮಸ್ಥಳದ ಅಂದ್ರೇ ಸಾಕು ಧರ್ಮದ ನೆಲೆಬೀಡು ಅಂತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಮಾತಿದೆ. ಈ ಧರ್ಮಸ್ಥಳವನ್ನು ಹಲವಾರು ಸೇವಾ ಕಾರ್ಯಗಳ ಮೂಲಕ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ತಾ ಇರತಕ್ಕಂಥ ಪರಮ ಪೂಜ್ಯರು ಕಾವಂದರು ಆಗಿರ್ತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ 78ನೇ ಹುಟ್ಟುಹಬ್ಬ ಇವತ್ತು. ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕೇವಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ದೇವಸ್ಥಾನದ ಒಂದು ಪುನರುಜ್ಜೀವನಗೊಳಿಸೋದ್ರಲ್ಲಿ ಲಕ್ಷಾಂತರ ರೂಪಾಯಿ ಒಂದೊಂದು ದೇವಸ್ಥಾನಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಆ ಒಂದು ಸಂಸ್ಥೆಯಿಂದ ಧರ್ಮಸ್ಥಳದ ಸಂಸ್ಥೆಗಳ ಹೆಸರಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮಗಳಿಗೆ ಲೆಕ್ಕವೇ ಇಲ್ಲ. ಕುಡಿತ ಬಿಡಿಸ್ತಕ್ಕಂಥ ಚಟ ಆಗಿರ್ಬೋದು, ಅದರ ಜೊತೆಗೆ ಮಹಿಳೆಯರಿಗೆ ಕೊಡ್ತಕ್ಕಂಥ ಸಾಲ ಸೌಲಭ್ಯಗಳಾಗಿರ್ಬೋದು, ಮಹಿಳೆಯರಿಗೆ ಕೊಡ್ತಕ್ಕಂಥ ತರಬೇತಿಗಳಾಗಿರ್ಬೋದು, ಪ್ರತಿನಿತ್ಯ ನಡೀತಕ್ಕಂಥ ದೇವಸ್ಥಾನದ ಹೆಸರು ನಡೀತಕ್ಕಂಥ ಅನ್ನದಾನಗಳಾಗಿರ್ಬೋದು, ಹೀಗೆ ಶಬ್ದಗಳೇ ಸಾಕಾಗೋದಿಲ್ಲ ಹೇಳ್ತಾ ಹೋದರೆ. ಇಂಥ ನೂರಾರು ಕೈಕರ್ಯಗಳು ಮುಂದೆನೂ ಕೂಡ ನಡೀತಾ ಸಾರ್ವಜನಿಕರಿಗೆ ಜನೋಪಕಾರಿಯಾಗಿ ನಡೀತಕ್ಕಂಥ ಕೆಲಸಗಳು ನಿರಂತರವಾಗಿ ನಡೀಲಿ ಅಂತ ಹೇಳ್ತಾ ಪರಮಪೂಜ್ಯರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ದಾವಣಗೆರೆಯಲ್ಲಿ ಕ್ರಿಕೆಟ್ ಹಬ್ಬ. ಇಂದಿನಿಂದ ಒಂದು ವಾರಗಳ ಕಾಲ ನಡೀತಕ್ಕಂಥ ಕ್ರಿಕೆಟ್ ಟೂರ್ನಮೆಂಟ್ಗೆ ಇಂದು ಚಾಲನೆ ದೊರೆಯಿತು. ಶ್ರೀಮತಿ ಪಾರ್ವತಮ್ಮ ಶಾಮನೂರು ಶಿವಶಂಕರಪ್ಪನವರ ಸವಿ ನೆನಪಿಗಾಗಿ ನಡೀತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಟೂರ್ನಮೆಂಟನ್ನು ಇಂದು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರು ಉದ್ಘಾಟಿಸಿದರು. ಸರಿಸುಮಾರು 56 ತಂಡಗಳು, ನೆರೆಯ ಶ್ರೀಲಂಕಾ ಸೇರಿದಂತೆ ನಮ್ಮ ಒಂದು ಭಾರತದ ಸರಿಸುಮಾರು 56 ತಂಡಗಳು ಭಾಗವಹಿಸಿರ್ತಕ್ಕಂಥ ಅತ್ಯಂತ ದೊಡ್ಡ ಕ್ರೀಡಾಕೂಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಸರಿಸುಮಾರಾಗಿ 56 ತಂಡಗಳು, 900ಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದು 5,55,555 ರೂಪಾಯಿಗಳು ಪ್ರಥಮ ಬಹುಮಾನವನ್ನು ಕೊಡ್ತಾ ಇದ್ದರೆ 3,50,000ಕ್ಕಿಂತ ಹೆಚ್ಚು ಬಹುಮಾನ ದ್ವಿತೀಯ ಬಹುಮಾನ ಕೊಡ್ತಾ ಇದ್ದಾರೆ. ಸೊ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಟೂರ್ನಮೆಂಟ್ ದಾವಣಗೆರೆಯ ಕ್ರಿಕೆಟ್ ಪ್ರಿಯರಿಗೆ ಹಾಗೂ ಕ್ರೀಡಾ ಅಭಿಮಾನಿಗಳಿಗೆ ರಸದೌತಣವನ್ನು ಒದಗಿಸೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತಕ್ಕಂಥದ್ದು ನಮ್ಮ ಹಾರೈಕೆ. ಜಾಸ್ತಿ ಡಿಆರ್ ಅವರೇ ಅಲ್ಲ, ಡಿಆರ್ ಅವರು ಜಾಸ್ತಿ ಪ್ರಾಕ್ಟೀಸ್ ಅವರು 2 ದಿನ ಮುಂಚೆ ಸ್ಟಾಪ್ದಾಗಿದ್ರು. ಇವತ್ತು ನೀವು ಎಲ್ಲರೂ ಕೂಡ ಎಲ್ಲೇ ಹೋದರೂ ಕೂಡ ಶುದ್ಧವಾಗಿರ್ತಕ್ಕಂಥ ನೀರನ್ನು ಕುಡಿಬೇಕು ಅಂತ ಹೇಳ್ತೀವಿ. RO UV ವಾಟರ್ನೇ ಕುಡಿಬೇಕು ಅಂತ ಹೇಳ್ತೀವಿ. ಆದರೆ ಆತಂಕಕಾರಿ ವಿಚಾರ ಏನಂತ ಹೇಳಿದ್ರೆ RO ವಾಟರ್ ಅಂತಕ್ಕಂಥದ್ದು ಸ್ಲೋ ಪಾಯ್ಸನ್ ಆಗಿ ಪರಿಣಮಿಸ್ತಾ ಇದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ಏಕೆಂದರೆ ಎಷ್ಟೋ ಸಂದರ್ಭಗಳಲ್ಲಿ ವೈದ್ಯ ಲೋಕವೇ ಹೇಳ್ತಾ ಇದೆ, ಏನು ನೀರಿನಲ್ಲಿ ಇರಬೇಕಾಗಿರ್ತಕ್ಕಂಥ ಒಂದಷ್ಟು ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಅದರಲ್ಲಿರಬೇಕಾಗಿರ್ತಕ್ಕಂಥ ನಮ್ಮ ದೇಹಕ್ಕೆ ಉತ್ತೇಜನವನ್ನು ನೀಡ್ತಕ್ಕಂಥ ಪುಷ್ಟಿಯನ್ನು ಕೊಡಬೇಕಾಗಿರ್ತಕ್ಕಂಥ ನೀರನ್ನು ಈ RO ಮತ್ತು UV ಶುದ್ಧೀಕರಣದಿಂದ ನಾವು ಎಲ್ಲವನ್ನ ಕಳೆದು ಸತ್ವ ಇಲ್ಲದಿರ್ತಕ್ಕಂಥ ನೀರನ್ನು ಕುಡಿತಾ ಇರ್ತೀವಿ. ಈ ಮೂಲಕ ದೇಹಕ್ಕೆ ಅನಾರೋಗ್ಯಪೂರ್ಣವಾಗಿರ್ತಕ್ಕಂಥ ಹಲವಾರು ಕಾಯಿಲೆಗಳನ್ನು ನಾವು ದುಡ್ಡು ಕೊಟ್ಟು ತಗೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ವೈದ್ಯ ಲೋಕವೇ ಹೇಳಿದೆ. ಹಾಗಾಗಿ RO ವಾಟರ್ನ ಕುಡಿಬೇಕಾ ಬಿಡಬೇಕಾ ಅಂತಕ್ಕಂಥದ್ದು ನಿಮಗೆ ಬಿಟ್ಟಂತಹ ವಿಚಾರ. ಸೊ ಎಚ್ಚರಿಕೆಯನ್ನಂತೂ ವಹಿಸಿ ಅಂತ ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ.
ಇದಿಷ್ಟು ಮಾಹಿತಿ ತಮಗೆ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ. ಸೊ ಇನ್ನಷ್ಟು ಹೊಸ ವಿಚಾರಗಳೊಂದಿಗೆ ನಾಳೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ NDTV ಡಿವಿಷನ್ನ ಫಾಲೋ ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಬಳಿ ಇರತಕ್ಕಂಥ ಯಾವುದಾದ್ರೂ ಹೊಸ ವಿಚಾರಗಳನ್ನು ನಮಗೆ ತಿಳಿಸೋದಕ್ಕೆ ಈ ನಂಬರ್ಗೆ ಕರೆ ಮಾಡಿ. ಮತ್ತು ಯಾವುದೇ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಕ್ರೀಡಾ ಸುದ್ದಿ ಆಗಿರ್ಬೋದು, ಮತ್ತು ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಒಂದು ದಿವಸ ಮುಂಚಿತವಾಗಿ ತಿಳಿಸಿದ್ದೆ ಆದರೆ ಆ ಕಾರ್ಯಕ್ರಮಗಳನ್ನ ಸಂಪೂರ್ಣ ಉಚಿತವಾಗಿ ಕವರೇಜ್ ಮಾಡಿಕೊಂಡು NDTV ಡಿವಿಜಿಯಲ್ಲಿ ಪ್ರಸಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಪ್ರೀತಿಯ ಸದಾ ಹಾರೈಕೆಯ ನಿರೀಕ್ಷೆಯಲ್ಲಿರ್ತಕ್ಕಂಥ ನಿಮ್ಮ NDTV ಡಿವಿಜಿ ಬಳಗ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.